ಮಲ್ಗೆ ಹೂವು ತಗೊಂಡೋಗು. ನಮ್ಗಾಗಿ ಎಲ್ಲ ಈ ದೂರಿಲ್ಲ. ದೇವ್ರೆ, ಆನಂದ್ ಏನೂ ಆಗದೆ ಇರ್ಲಪ್ಪ. ನನ್ ಯಾವ ಭಯನೂ ನಿಜ ಆಗದೆ ಇರಲಿ. ಕಣಕ್ಕು ಚಿಕ್ಕ ಯಾರು ಬೇಬಿ ಅವನು ಈಡಿಯಟ್? ಸ್ವರ್ಗ ಅಲ್ಲೆಲ್ಲ ಮೇಲಿದೆ, ಟೆರೆಸಲ್ಲಿದೆ, ಬಾಲ್ಕನಿಲಿದೆ ಅನ್ಕೊಂಡು. ನೋ ಬೇಬಿ, ನೋ. ಸ್ವರ್ಗ ಅನ್ನೋದು ಇಲ್ಲೇ ಗ್ರೌಂಡ್ ಫ್ಲೋರಲ್ಲಿ ನಮ್ಮ ಕಾಲ ಕೆಳಗೇನೆ ಇದೆ. ಇಲ್ಲಿ ಅಂತ ನೋಡ್ತಿದ್ಯಾ? ನೀನೇ ಬೇಬಿ. ನನ್ನ ಪಕ್ಕದಲ್ಲಿ ನನ್ನ ಕಣ್ಣು ಎದುರುಗಡೆನೇ ಇದೆ ಸ್ವರ್ಗ. ಬೇಬಿ, ನಮ್ಮನ್ನ ಪ್ರೀತಿಸೋರ ಜೊತೆ, ನಮ್ಮನ್ನ ಇಷ್ಟಪಡೋರ ಜೊತೆ ಈ ಥರ ಹ್ಯಾಪಿಯಾಗಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಹೊರಗಡೆ ಪ್ರಪಂಚ ಎಲ್ಲ ಮರೆತು ಎಂಜಾಯ್ ಮಾಡ್ತೀವಿ ನೋಡು. ಅದೇ ಬೇಬಿ, ದಾಟ್ ಇಸ್ ದ ರಿಯಲ್ ಸ್ವರ್ಗ ಫಾರ್ ಮೀ. ಅದರಲ್ಲೂ ಬೇಬಿ, ನನ್ನ ಪಾಲಿಗೆ ನೀನೇ ನೀನ್ ಸಿಕ್ಕದ ಮೇಲಂತೂ ಸ್ವರ್ಗ ಅನ್ನೋದು ನನಗೆ ಒಂದು HD 4K ಕ್ವಾಲಿಟಿಲಿ ಸೂಪರ್ ಆಗಿ ಕಾಣಿಸ್ತಿದೆ ಬೇಬಿ. ಹೌದಾ? ಎಸ್ ಬೇಬಿ, ಪ್ರಾಮಿಸ್. ಏನು ಹೇಳಿ ನಿನಗೆ ನಾನು? ನೀನಂತರ ನನ್ನ ಸ್ಟ್ರೈಟ್ ಸ್ವರ್ಗ ಕರ್ಕೊಂಡೋಗೋ ಲಿಫ್ಟ್ ಇದ್ದಾಗ ಬೇಬಿ ನೀನು. ಲಿಫ್ಟಾ? ಸ್ಟೆಪ್ಸ್ ಯಾಕೆ ಆಗ್ಬಾರ್ದು? ಬೇಬಿ, ಸ್ಟೆಪ್ಸ್ ಆಗಲ್ಲ ಬೇಬಿ. ಸ್ಟೆಪ್ಸು ಹತ್ತೋದು ಕಷ್ಟ, ಈಸಿ ಇರ್ಬೋದು, ಆದ್ರೆ ಲಿಫ್ಟ್ ಆಗಲ್ಲ. ಈಸಿಯಾಗಿ ಹತ್ಬೋದು, ಈಸಿಯಾಗಿ ಇಳಿಬೋದು. ಅದೇ ಕರ್ಕೊಂಡೋಗುತ್ತೆ, ಅದೇ ಕರ್ಕೊಂಡ್ಬರುತ್ತೆ. ಅದಕ್ಕೆ ಹೇಳಿದ್ದು ಬೇಬಿ, ನೀನು ನನ್ನ ಪಾಲಿಗೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವ ಲಿಫ್ಟ್. ಆದ್ರೆ ಇವತ್ತಿನ ಖುಷಿಗೆ ನಾನು ಕಾರಣ ಅಲ್ಲ, ಬೇರೆ ಏನೋ ಇದೆ. ಅದೇನು ಅಂತ ಹೇಳ್ಬಾರ್ದಾ? ಸರಿ, ಆಯ್ತು, ಎಷ್ಟೇ ಆಗಲಿ ನೀನು ನನ್ನ ಸ್ವೀಟ್ ಆರ್ಟ್ ಅಲ್ವಾ? ನಿನ್ನ ಹತ್ರ ಏನು ಮುಚ್ಚು ಮರ, ಹೇಳ್ತೀನಿ ತಗೋ. ಬೇಬಿ, ನಾನು ಇಷ್ಟೊತ್ತು ಮಾತಾಡಿದ್ದು ಆನಂದನ ಬಗ್ಗೆ ಬೇಬಿ. ಅವನೊಂಥರ ನನ್ನ ಪಾಲಿಗೆ ಶತ್ರು, ಮುಳ್ಳಾಗ್ಬಿಟ್ಟಿದ್ದ. ಅವನಿಗೆ ಅವನ ಕೆಲಸ ಮಾಡೋದು ಬಿಟ್ಟು ಬೇಬಿ, ನಾನು ಮಾಡೋ ಕೆಲಸಕ್ಕೆಲ್ಲ ಅಡ್ಗಾಲ ಹಾಕೋದೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದ ಬೇಬಿ. ಅವ್ನು ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ನನಗೆ. ಆ ಮುಳ್ಳನ್ನ ಹೇಗಾದ್ರೂ ಮಾಡಿ ಕಿತ್ತಿ ಬಿಸಾಕ್ಬೇಕು ಅಂತ ಅನ್ಕೊಂಡ್ರು ಆಗ್ತಾನೆ ಇರಲಿಲ್ಲ ಬೇಬಿ. ಪ್ರಯತ್ನ ಪಡಿಸೋಲು ಎವ್ರಿ ಸಿಂಗಲ್ ಟೈಮ್ ಸಾಲ್ಟಾನೆ ಬರ್ತಿದೆ ಬೇಬಿ. ನಾನು ನಂದು ಒಂದು ಲೈಫ್ ಅನ್ಸ್ಬಿಟ್ಟಿತ್ತು. ನಾನು ಅದನ್ನ ನೆನ್ಸ್ಕೊಂಡ್ರೇನೆ ನನಗೆ ಮೈ ಉರಿತಿತ್ತು ಬೇಬಿ. ಅವಾಗೆಲ್ಲ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಬೇಬಿ? ಒಳೊಳಗೆ ಬದ್ಕೊಂಡು ಉರಿತಾ ಇತ್ತು. ಬಟ್ ಇವತ್ತು ಒಂದು ರೈಟ್ ಟೈಮ್ ಸಿಕ್ತು ಬೇಬಿ. ಅವನ ಕತೆನ ಫಿನಿಶ್ ಮಾಡಿದ್ದೀನಿ. ಫಿನಿಶ್ ಅಂದ್ರೆ ಫಿನಿಶ್ ಬೇಬಿ. ಆಕ್ಸಿಡೆಂಟ್ ಮಾಡಿಸ್ದೆ, ಅವನು ಇನ್ನು ಮುಂದೆ ಇಲ್ಲ ಅನ್ನೋ ಥರ ಮಾಡಿಸ್ದೆ. ಆಲ್ಮೋಸ್ಟ್ ಡೆಡ್ ಬೇಬಿ. ಆನಂದ್ ಅವ್ರಿಗೆ ಆ ರೀತಿ ಮಾಡಿದ್ರಾ? ಎಸ್ ಬೇಬಿ. ಈ ಜಯದೇವ್ ದಿವಾನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾನ. ಬಿಟ್ಬಿಡಕ್ಕಾಗುತ್ತಾ? ಬಿಟ್ಬಿಡ್ತೀನ ನಾನು? ಅದಕ್ಕೇನಾದ್ರು ಒಂದು ಗತಿ ಕಾಣಿಸ್ಲೇಬೇಕಿತ್ತಲ್ಲ, ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಿತ್ತು. ತಗೊಂಡೆ ಇವತ್ತು. ನಾನು ಸ್ವಲ್ಪ ಹಾಗೆ ಒಳ್ಳೆಯವ್ರಿಗೆ ಒಳ್ಳೆಯವನು, ನೋ ಡೌಟ್ ಬೇಬಿ. ಆದರೆ ನನಗೆ ಯಾರು ಕೆಟ್ಟವರೋ ಅವರಿಗೆ ಯದ್ವಾ ಕೆಟ್ಟವನು. ಅವರ ಪಾಲಿಗೆ JD ಇಸ್ ಅ ಡೇಂಜರಸ್ ಗೈ. ಓ ಗಾಡ್, ಇವ್ರು ಇಷ್ಟೊಂದು ಡೇಂಜರಾ? ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿದಾರಲ್ಲ. ವಾಟ್ ಟು ಡೂ ಬೇಬಿ? ಐ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಬೇಬಿ. ಹೋಲ್ ಪ್ರಪಂಚ ಇಸ್ ರನ್ನಿಂಗ್ ಪ್ರಾಕ್ಟಿಕಲಿ ಬೇಬಿ. ಇವನ್ ಐ ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ಈ JD ಯಾವನಾದ್ರೂ ಅಡ್ಡ ಬಂದ್ರೆ ಬೇಬಿ, ಅಡ್ಡ ಮಲಗಿಸ್ಬಿಡ್ತೀನಿ ಅವನು. ಹಂಗೆ ಅಡ್ಡ ಬೇಬಿ.
ಬೇಬಿ ಆಗಲೇ ಇಲ್ಲಿದ್ದೆ ಅಲ್ಲ ಬೇಬಿ ನೀನು. ಬೇಬಿ ಹತ್ರ ಬಾ ಬೇಬಿ, ನೀನು ಅಲ್ಲಿ ಯಾಕೆ ಹೋಗಿದ್ಯಾ ನೀನು? ಹತ್ರ ಬಾ ಬೇಬಿ. ಒನ್ ಮೋರ್ ಡ್ರಿಂಕ್. ಜೆಡಿ ಇಸ್ ಫುಲ್ ಹ್ಯಾಪಿ ಬೇಬಿ ಇವತ್ತು. ಲೆಟ್ಸ್ ಹ್ಯಾವ್ ಒನ್ ಮೋರ್ ಪ್ಲೀಸ್. ಹಾಂ, ಲೆಟ್ಸ್ ಪಾರ್ಟಿ. Jede, cheers to yourself, Jede. ಅಪರ್ಣ ಅವರೇ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಗೆ ಎಷ್ಟು ನೋವು ಆಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ. ಇಂಥ ಸಮಯದಲ್ಲಿ ಸಮಾಧಾನ ಹೇಳೋದು ಅಷ್ಟು ಸುಲಭ ಅಲ್ಲ. ಬಟ್ ನಿಮ್ಮ ಸ್ನೇಹಿತೆಯಾಗಿ, ನಿಮ್ಮ ವೆಲ್ ವಿಷರಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಮನೇಲಿ ಮಕ್ಕಳಿದ್ದಾರೆ, ಅವ್ರು ಸ್ಕೂಲಿಗೆ ಹೋಗಬೇಕು, ಮನೆ ನಡಿಬೇಕು. ಏನೇ ಆದರೂ ಕೆಲವೊಂದಷ್ಟನ್ನ ನಾವು ಬಿಡೋದಕ್ಕಂತೂ ಆಗಲ್ಲ. ಜವಾಬ್ದಾರಿ ಅನ್ನೋ ಬ್ಯಾಗೇಜು ನಮ್ಮ ಹೆಗ್ಲಿಗಿದ್ದೇ ಇರುತ್ತೆ. ನೀವು ಈ ರೀತಿ ವೀಕ್ ಆಗಿ ಕೂತ್ರೆ ಅದನ್ನು ಯಾರು ನಿಭಾಯಿಸ್ತಾರೆ? ಪ್ಲೀಸ್ ಮಕ್ಕಳ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ. ನನಗೆ ಅರ್ಥ ಆಗುತ್ತೆ ಭೂಮಿಕಾ, ಆದರೆ ಏನು ಮಾಡಬೇಕು ಅಂತ ದಿಕ್ಕೇ ತೋಚ್ತಿಲ್ಲ ನನಗೆ. ಅಪ್ಪಣ್ಣವರೇ, ನನಗೆ ಅರ್ಥ ಆಗುತ್ತೆ. ನಿಮಗಷ್ಟೇ ಅಲ್ಲ, ನಮಗೂ ಇದು ತುಂಬ ಶಾಕಿಂಗ್ ಆಗಿದೆ. ನಾವು ತುಂಬ ಗಟ್ಟಿ ಅಂತ ಅಂದ್ಕೊಳ್ತೀವಿ, ಆದರೆ ಇಂಥ ಸಿಚುವೇಶನು ನಮಗೆ ಕಂಗಾಲು ಮಾಡಿಬಿಡುತ್ತೆ. ಆದರೆ ಇಂಥ ಸಿಚುವೇಶನ್ಲಿ ನಮಗೆ ನಾವು ಏನೋ ಒಂದು ಸಮಾಧಾನ ಹೇಳ್ಕೊಂಡು ಧೈರ್ಯ ತರಬೇಕು. ನೀವು ಧೈರ್ಯವಾಗಿರಿ. ನೋಡಿ, ನೀವು ನಿಮ್ಮ ಗಮನನ ಮಕ್ಕಳ ಕಡೆಗೆ ಡೈವರ್ಟ್ ಮಾಡಿ. ಆನಂದ್ ಅವ್ರು ನೋಡ್ಕೊಳಕ್ಕೆ ನಾನಿದ್ದೀನಿ, ಗೌತಮ್ ಅವರಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ನಾವೆಲ್ಲರೂ ಇದ್ದೀವಿ. ನೀವು ಮಕ್ಕಳು ನೋಡ್ಕೊಳ್ಳಿ, ಅಷ್ಟು ಸಾಕು. ನೀನು ಹೇಳೋದೆಲ್ಲ ನಂಗೆ ಅರ್ಥ ಆಗುತ್ತೆ ಭೂಮಿಕಾ. ನೀವೆಲ್ಲ ನಮಗಿದ್ದೀರಾ, ನಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ನಮ್ಮ ಬೆನ್ನಿಗೆ ನಿಂತಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ಅದು ನನ್ನ ಮನ್ಸಿಗೆ ಅರ್ಥ ಆಗ್ತಿಲ್ಲ. ಅದರಿಂದ ಆಚೆ ಬರೋಕ್ಕೆ ಆಗ್ತಿಲ್ಲ. ಏನೇನೋ ಯೋಚನೆಗಳು ಬರ್ತಿದೆ. ಈಗ ನನಗನ್ಸ್ತಿದೆ, ನಾನು ಆನಂದ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಈಗ ಗೊತ್ತಾಗ್ತಿದೆ ನನಗೆ. ಪಾಪ ಆನಂದ್, ನಾನು ಎಷ್ಟು ಸರಿ ಅವನ ಜೊತೆ ಜಗಳ ಮಾಡಿದ್ದೀನಿ ಗೊತ್ತಾ. ಅವ್ರ ಮೇಲೆ ಓವರ್ ಪೊಸೆಸಿವ್ ಆಗಿಬಿಡ್ತಿದ್ದೆ. ಆದರೂ ಅದು ಒಂಥರ ಪ್ರೀತಿನೇ, ಏನೋ ಖುಷಿ ಸಿಗೋದು. ಸಿಲ್ಲಿಯಾಗಿ ಬಿಹೇವ್ ಮಾಡ್ತಿದ್ದೆ, ಮನೆಯಿಂದ ಆಚೆನೂ ಹಾಕಿದ್ದೀನಿ. ಆದರೆ ಒಂದಿನಕ್ಕೂ ಅದನ್ನು ಅವ್ನು ದೊಡ್ಡದು ಮಾಡ್ತಿರ್ಲಿಲ್ಲ. ನನ್ನ ಬಗ್ಗೆ ತಾನೇ ತಮಾಷೆ ಮಾಡಿಕೊಂಡು ಮರ್ತು ಬಿಡೋನು. ಅಷ್ಟೊಂದು ಮಾತಾಡ್ತಿದ್ದ, ಎಲ್ಲರೂ ತಮಾಷೆ ಮಾಡಿಕೊಂಡು ಎಲ್ಲರ ಹತ್ರ ನಕ್ಕೊಂಡು ರೇಗಿಸ್ಕೊಂಡಿದ್ದ. ಈಗ ಜಗಳ ಆಡೋದಿರಲಿ, ಮಾತೇ ಇಲ್ವಲ್ಲ, ಯಾವುದಕ್ಕೂ ರೆಸ್ಪಾಂಡ್ ಇಲ್ಲ. ಅವನ ಸ್ಥಿತಿಯನ್ನು ನೋಡೋಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಪ್ಲೀಸ್ ಅಪ್ಪಣ್ಣವರೇ, ನೀವು ಈ ರೀತಿ ಅಳ್ಬೇಡಿ. ನೋಡಿ, ಈ ನೋವಲ್ಲಿ ನೀವು ಒಬ್ಬರೇ ಇಲ್ಲ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ನಿಮ್ಮ ನೋವು ನಮ್ಮ ನೋವು, ನಾವೆಲ್ಲರೂ ಇದರಿಂದ ಸೇರಿ ಆಚೆ ಬರೋಣ. ನೀವು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ ಪ್ಲೀಸ್. ಜೀವ, ಒಂದು ರಿಕ್ವೆಸ್ಟು. ಏನು? ನಿನ್ನ ಕೆಲಸ ಮುಗೀತಾ? ಇಲ್ಲ, ಮಾಡ್ತಾನೆ ಕೇಳಿಸ್ಕೊತೀನಿ, ಹೇಳು. ನಿನ್ನ ಅಟೆನ್ಷನ್ ಕಂಪ್ಲೀಟ್ ಆಗಿ ನನ್ನ ಮೇಲೇ ಇರಬೇಕು. ಮಹಿ ಪ್ಲೀಸ್ ಲ್ಯಾಪ್ಟಾಪ್ ವಾಪಸ್ ಕೊಡು, ನಂಗೆ ಇಂಪಾರ್ಟೆಂಟ್ ಮೇಲ್ ಕಳಿಸ್ಬೇಕು. ಬರೀ ಮೇಲಲ್ಲ, ಫೀಮೇಲು ಇಂಪಾರ್ಟೆಂಟು. ಇಬ್ಬರು ಸೇರಿದ್ರೇ ಸಂಸಾರ ನಡೆಯೋದು. ಸರಿ, ಈಗ ನಾನು ಏನು ಮಾಡಬೇಕು? ನೀನೀಗ ಕೆಲಸ ಮಾಡೋದನ್ನ ನಿಲ್ಲಿಸಿ ನನ್ನ ಮಾತು ಕೇಳಬೇಕು. ಆಯ್ತು, ಅದೇನು ಅಂತ ಹೇಳು. ಜೀವ, ನಾವು ಆಚೆ ಹೋಗಿ ತುಂಬ ದಿನ ಆಯ್ತಲ್ವಾ? ತುಂಬ ದಿನ ಏನು, ಮನ್ಸೇ ಆಯಿತು. ನಾವೆಲ್ಲಾದರೂ ಆಚೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಮನೆಯಲ್ಲಿ ಬೇರೆ ಸಿಚುವೇಶನ್ ಸೀರಿಯಸ್ ಆಗಿ ಮನೆ ಅನ್ನೋದು ಪ್ರೆಷರ್ ಕುಕ್ಕರ್ ಆಗಿಬಿಟ್ಟಿದೆ. ಎಲ್ಲ ಕಡೆ ಫುಲ್ಲು ಸ್ಮೋಕು, ಉಸಿರಾಡೋಕ್ಕೂ ಆಗ್ತಿಲ್ಲ. ಎಕ್ಸಾಸ್ಟ್ ಫ್ಯಾನ್ ಥರ ನಮಗೂ ಒಂದು ರಿಲೀಫ್ ಬೇಕಲ್ವಾ? ಪ್ಲೀಸ್ ಜೀವ, ಆಚೆ ಹೋಗಿ ಬರೋಣ. ನೀನು ಹೇಳೋದೇನೋ ಕರೆಕ್ಟೇ, ಬಟ್ ಅಪ್ಪಮ್ಮನ ಮೂಡ್ ಬೇರೆ ಚೆನ್ನಾಗಿಲ್ಲ.
ಇಂಥ ಟೈಮಲ್ಲಿ ಆಚೆ ಹೋಗೋಣ ಅಂತ ಹೇಳೋದು ಯಾಕೋ ಸರಿ ಆಗಲ್ಲ ಅಂತ ಅನಿಸ್ತಾ ಇದೆ. ಜೀವ, ನಾನು ಆಚೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿದೆ, ಪಾರ್ಟಿ ಮಾಡ್ಕೊಂಡು ಬರೋಣ ಅಂತಲ್ಲ. ಹೌದು, ನೀನು ಹೇಳಿದ ಕರೆಕ್ಟು. ಅತ್ತೆ ಮಾವನ ಮನ್ಸು ಸರಿ ಇಲ್ಲ, ಅದಕ್ಕೆ ಅವ್ರನ್ನೂ ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ಅವ್ರಿಗೂ ಮೈಂಡ್ ಫ್ರೆಶ್ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಮತ್ತೆ ಓಕೆ, ಡನ್, ಹೋಗೋಣ. ಬಟ್ ಎಲ್ಲಿ ಹೋಗೋದು? ಎಲ್ಲಿಗೆ? ಒಂದು ಕೆಲಸ ಮಾಡೋಣ, ನಮ್ಮ ತೋಟದ ಮನೆಗೆ ಹೋದ್ರೆಗೆ. ತೋಟದ ಮನೆನಾ? ಹಾ, ಅಲ್ಲಿ ಸೌದೆಯಲ್ಲಿ ಕುಕ್ ಮಾಡಿಕೊಂಡು ತೋಟದ ಮಧ್ಯೆ ಕೂತ್ಕೊಂಡು ಊಟ ಮಾಡಿಕೊಂಡು ಫುಲ್ ಡೇ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ವಾವ್, ಪ್ಲಾನ್ ತುಂಬ ಚೆನ್ನಾಗಿದೆ. ಐ ಆಮ್ ಎಕ್ಸೈಟೆಡ್. ಲೆಟ್ಸ್ ಗೋ. ಸರಿ, ಈಗ ನನ್ನ ಲ್ಯಾಪ್ಟಾಪ್ ಕೊಡ್ತೀರಾ? ವರ್ಕ್ ಮಾಡಬೇಕು. ಕುಡ್ಕೊಂಬರ್ತೀನಿ, ಕಷ್ಟ ಆಗಬಾರ್ದು ಅಂತ ಬಾಗಿಲು ಓಪನ್ ಇಟ್ಟಿದ್ದಾರೆ. ಓಹೋ, ನಮ್ಮ ಆಪೋನೆಂಟ್ ಟೀಮವ್ರು ಇಬ್ಬರು ಒಟ್ಟಿಗೆ ಕೂತಿದ್ದಾರೆ. ಯಾರಾದರೂ ಈಗೆಲ್ಲ ಕಣ್ಣೀರು ಹಾಕಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಬಟ್ ಕಣ್ಣೀರು ಹಾಕೋರು ನಮ್ಮ ಶತ್ರುಗಳಾಗಿದ್ರೆ ತುಂಬಾ ಖುಷಿ ಆಗುತ್ತೆ, ಒಂಥರ ಮಜಾ. ಯಾವುದಕ್ಕೂ ಹೋಗಿ ಒಂದೆರಡು ಕಣ್ಣೀರು ಹಾಕಿ ಸಂತಾಪ ಸೂಚಿಸ್ಬಿಡೋಣ. ಬ್ಲಡಿ ಫಾರ್ಮ್ಯಾಲಿಟೀಸ್ ಯಾರು ಮಾಡಿದ್ರು? ಅಪರ್ಣಾತ್ಗೆ ವಿಚಾರ ಗೊತ್ತಾಯ್ತು. ಇದೆಲ್ಲ ಹೆಂಗಾಯ್ತು? ಅದಕ್ಕೆ ಹೇಗಾಯ್ತು? ನಾನು ಬರೆದಿರೋ ಸ್ಕ್ರೀನ್ ಪ್ಲೇನ ನನಗೇ ನರೇಟ್ ಮಾಡ್ತಿದ್ದಾರೆ ಪಾಪ. ಐ ಆಮ್ ರಿಯಲಿ ಸಾರಿ ಅದಕ್ಕೆ. ಇಟ್ ಈಸ್ ಸಚ್ ಅ ಅನ್ಫಾರ್ಚುನೇಟ್ ಇವೆಂಟ್. ನನಗೆ ಕೇಳಿದ ತಕ್ಷಣ ತುಂಬಾ ಶಾಕ್ ಆಯಿತು. ಅದಕ್ಕೆ ನಂಗೆ ಖಂಡಿತ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಸಿಕ್ಕಾಬಟ್ಟೆ ಬೇಜಾರಾಯಿತು. ಇಡೀ ದಿನ ನಾನು ಮೂಡ್ ಆಫ್ ಆಗೇ ಇದ್ದೆ ಗೊತ್ತಾ. ಆದರೆ ಇದನ್ನೆಲ್ಲ ಕೇಳಿ ನೋಡಿ ನೀವು ಹೆಂಗದಕ್ಕೆ ತಡ್ಕೊಂಡಿದ್ದೀರಾ? ಸಿಕ್ಕಾಬಟ್ಟೆ ಸ್ಟ್ರಾಂಗು ನೀವು, ಸಿಕ್ಕಾಬಟ್ಟೆ ಸ್ಟ್ರಾಂಗ್. ಹೀಗೆ ಅದಕ್ಕೆ ಆಗೋದು ಎಲ್ಲ ಟೈಮು. ಯಾರೋ ಆಕ್ಸಿಡೆಂಟ್ ಮಾಡಿ ತಪ್ಪು ಮಾಡ್ತಾರೆ, ಅದನ್ನು ಪಾಪ ಇನ್ಯಾರೋ ಅನುಭವಿಸ್ತಾರೆ. ಯಾರ್ದೋ ತಪ್ಪಿಗೆ ಯಾರ್ದೋ ಶಿಕ್ಷೆ ನನಗೆ ಆಗಿದೆ ಈಗ. ನಿಜ ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಇದನ್ನೆಲ್ಲ ನೋಡ್ತಿದ್ರೆ ಅನ್ಸುತ್ತೆ ಅದಕ್ಕೆ ಆ ದೇವರು ಅವನೊಬ್ಬ ಇಲ್ಲ ಅಂತ. ಅದಕ್ಕೆ ನೀವು ಪ್ಲೀಸ್ ಜಾಸ್ತಿ ಕಣ್ಣೀರು ಹಾಕ್ಬೇಡಿ. ನೀವು ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಆನಂದ್ ಬ್ರೋ ಬೇಗ ಹುಷಾರಾಗ್ತಾರೆ. ನಮ್ಮ ಎಲ್ಲರೂ ಪ್ರೇಯರು, ಎಸ್ಪೆಷಲಿ ನನ್ನ ಪ್ರೇಯರ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಅದಕ್ಕೆ ಭೂಮಿಕಾ ಅದಕ್ಕೆ ಒಂಚೂರು ಸಮಾಧಾನ ಮಾಡಿ. ಆನಂದ್ ಬ್ರೋಗೆ ಏನೂ ಆಗಲ್ಲ, ಹುಷಾರಾಗ್ತಾರೆ. ಇದಕ್ಕೂ ಮೇಲೆ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ಅಳಬೇಡಿ. ಈ ಜಯದೇವ್ನ ಎದುರಾಕೊಂಡ್ರೆ ಯಾರಿಗೆ ಆದರೂ ಇದೇ ಗತಿ. ಅನುಭವಿಸಿ. ನಾನೇ ಮುಂದೆ ನಿಂತಿವ್ರು ಮದುವೆ ಮಾಡಿಸ್ದೆ. ಯಾರೂ ಊಹಿಸದ ರೀತಿಯಲ್ಲಿ ಪಾರ್ಥ ದಿವಾನ್ ಮತ್ತು ಅಪೇಕ್ಷಾ ಸದಾಶಿವರವರ ಮದುವೆ ದೇವಸ್ಥಾನದಲ್ಲಿ ನಡೆಯಿತು. ಅತ್ತೆ, ಯಾಕತ್ತೆ ಆವಾಗಿಂದಲೂ ತುಂಬ ಅಪ್ಸೆಟ್ ಆಗಿದ್ದೀರಾ? ಏನಿಲ್ಲಮ್ಮ, ಆನಂದ್ ಈಗ ಆಯ್ತಲ್ಲ ಅಂತ ಯೋಚನೆ ಮಾಡ್ತದೆ. ಅವನಿಗೀಗ ಆಗಬಾರ್ದಾಗಿತ್ತು. ನನಗೆ ಅದಕ್ಕಿಂತ ಜಾಸ್ತಿ ಗೌತಮ್ದೇ ಚಿಂತೆ ಆಗ್ಬಿಟ್ಟಿದೆಮ್ಮ. ಅವನ ಮನೆಗೆ ಬಂದಿಲ್ಲ ನೋಡು, ನಿನ್ನೆಯಿಂದ ಅಲ್ಲೇ ಇದ್ದಾನೆ. ಬಟ್ ಅದರಲ್ಲಿ ಚಿಂತೆ ಮಾಡೋದೇನಿದೆ ಅತ್ತೆ? ಆನಂದ್ ಅವರು ಭಾವ ಅವ್ರ ಬೆಸ್ಟ್ ಫ್ರೆಂಡು. ಇಂಥ ಟೈಮಲ್ಲಿ ಭಾವ ಅವ್ರ ಜೊತೆ ಇಲ್ಲದೆ ಇನ್ಯಾರ ಜೊತೆ ಇರೋಕ್ಕಾಗತ್ತೆ? ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅತ್ತೆ. ಆನಂದ್ ಅವರು ರಿಕವರ್ ಆಗ್ತಿದ್ದ ಹಾಗೆ ಭಾವ ಮನೆಗೆ ವಾಪಸ್ ಬಂದ್ಬಿಡ್ತಾರಲ್ವಾ? ನೀನು ಹೇಳೋದು ನಿಜ, ಆದರೆ ನೀನು ಅಂದ್ಕೊಂಡಷ್ಟು ಸಿಂಪಲ್ ವಿಷಯ ಅಲ್ಲಮ್ಮ ಇದು. ಗೌತಮ್ ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ದು, ಇಲ್ಲಿವರೆಗೂ ಮನೆಗೆ ಬಂದಿಲ್ಲ.
ಒಂದು ಫೋನ್ ಕೂಡ ಮಾಡಿಲ್ಲ. ಅಲ್ಲ, ಒಂದು ಸಂಸಾರ ಇದೆ, ಒಂದು ಮನೆ ಇದೆ ಅನ್ನೋದನ್ನ ಅವ್ನು ಮರ್ತೇ ಬಿಟ್ಟಿದ್ದಾನೆ ನೋಡು. ಗೌತಮ್ ಯಾವಾಗಲೂ ಹೀಗೆ. ಅವನ ಸಂಸಾರಕ್ಕಿಂತ ಅವನ ಪರ್ಸ್ನಲ್ ಲೈಫ್ಗಿಂತ ಇನ್ನೊಬ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾನೆ ನೋಡು. ಯಾರೇ ಆದರೂ ಫಸ್ಟ್ ಪ್ರಯಾರಿಟಿ ಅವ್ರ ಮನೆಯವರು ಕೊಡಬೇಕು. ಆದರೆ ಇಲ್ಲಿ ಇವನು ಹಾಗಲ್ಲ. ನಮ್ಮನ್ನು ಬಿಡಮ್ಮ, ನಿಮ್ಮ ಅಕ್ಕ ಅವನ ಹೆಂಡತಿ ಕೊನೆ ತನಕ ಅವನ ಜೊತೆ ಇರಬೇಕಾದವಳು. ಒಂದೊಂದ್ಸಲ ಅವಳನ್ನು ಸೈಲೆಂಟ್ ಮಾಡಿಬಿಡ್ತಾನೆ ಅವನು. ಅಲ್ಲ, ಅವಳಿಗಿಂತ ಈ ಆನಂದೇ ಹೆಚ್ಚು ಅನ್ನೋ ಥರ ಆಡ್ತಾನೆ. ಅವನಿಗೇನಾದ್ರೂ ಒಂದು ಸ್ವಲ್ಪ ಆದರೆ ಸಾಕು, ಇವನಿಗೇನೋ ಆಗೋಯ್ತು ಅನ್ನೋ ಥರ ಫೀಲ್ ಮಾಡ್ತಾನೆ. ಅಲ್ಲ, ಇದೆಲ್ಲ ಸರಿ ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ನೀನೇ ಹೇಳು. ಅಲ್ಲ, ನಮ್ಮವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾನಲ್ಲ, ಇದು ಯಾವ ನ್ಯಾಯ ಹೇಳು? ಮೊದಲು ನಾವು ನಮ್ಮವರು ಚೆನ್ನಾಗಿರ್ಬೇಕು, ಆವಾಗ ತಾನೆ ನಮ್ಮ ಸುತ್ತ ಇರೋರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಇದು ಯಾಕಮ್ಮ ಅವ್ರಿಗೆ ಅರ್ಥ ಆಗಲ್ಲ? ಅದೇ ನನಗೆ ಚಿಂತೆ ಆಗ್ತಾ ಇರೋದು. ಅವನಿಗೆ ಎಷ್ಟು ಹೇಳಿದ್ರು ಅವನಿಗೆ ಅರ್ಥನೇ ಆಗಲ್ಲ ನೋಡು. ಅವನಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೌದು ಅತ್ತೆ, ನೀವು ಹೇಳಿದ್ಮೇಲೆ ನನಗೂ ಹೌದು ಅನಿಸ್ತಾ ಇದೆ. ಅಲ್ಲ, ಭಾವ ಮನೆ ಕಡೆನೂ ಸ್ವಲ್ಪ ನೋಡ್ಕೋಬೇಕಲ್ವಾ? ಹಾಂ, ಅಂತೂ ಬಂದ್ಲು ನನ್ನ ದಾರಿಗೆ. ಗೌತಮ್, ಡಾಕ್ಟ್ರನ್ನಾದ್ರೂ ಹೇಳಿದ್ರಾ? ಆನಂದ್ ಹೇಗಿದ್ದಾನೆ? ಏನಾದರೂ ಮಾತಾಡಿದ್ನಾ? ಪ್ರಜ್ಞೆ ಬಂತ? ಇನ್ನೂ ಪ್ರಜ್ಞೆ ಬಂದಿಲ್ಲ ಅಪರ್ಣ. ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ? ಆರಾಮಾಗಿರು, ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ, ಕೂತ್ಕೋಬಾ. ನೀವು ರಾತ್ರಿ ನಿದ್ದೆ ಮಾಡಿಲ್ಲ ಅಲ್ವಾ? ಅವನು ಹಾಗಿರುವಾಗ ನಾನು ಹೇಗೆ ನಿದ್ದೆ ಮಾಡಲಿ ಭೂಮಿಕಾ? ನಿಮಗೆ ತಿಂಡಿ ಮತ್ತು ಆನ್ಸೈಟಿ ಟ್ಯಾಬ್ಲೆಟ್ಸ್ ತಂದಿದ್ದೀನಿ, ಡ್ರೈವರ್ ತರ್ತಿದ್ದಾನೆ. ಡಾಕ್ಟರ್, ಹೇಗಿದೆ ಕಂಡೀಷನು? ಅವ್ರ ಪರಿಸ್ಥಿತಿ ಸ್ವಲ್ಪ ಸೀರಿಯಸ್ ಆಗೇ ಇದೆ. ಏಟು ಬಿದ್ದಿರೋದು ತಲೆಗೆ, ತುಂಬ ಸೂಕ್ಷ್ಮವಾದ ಜಾಗ, ಅದಕ್ಕೆ ಸೀರಿಯಸ್ ಅಂತ ಹೇಳಿದೆ ಅಷ್ಟೆ. ಪ್ರಜ್ಞೆ ಯಾವಾಗ ಬರುತ್ತೆ? ಆನಂದ್ ಆದಷ್ಟು ಬೇಗ ಸರಿ ಹೋಗ್ತಾನಲ್ವಾ? ಅದನ್ನು ಈಗಲೇ ಏನೂ ಹೇಳೋಕ್ಕಾಗೋದಿಲ್ಲ. ತಲೆಗೆ ಜೋರಾಗಿ ಏಟು ಬಿದ್ದಿರೋದ್ರಿಂದ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ಹಾಗಾಗಿ ಅವರು ಕೋಮಾಗೆ ಹೋಗಿದ್ದಾರೆ. ಇಂಥ ಕೇಸ್ಗಳಲ್ಲಿ ಈ ರೀತಿ ಆಗೋದು ಕಾಮನ್. ಹೀಗಿದ್ದಾಗ ಪೇಷಂಟು ಕೋಮಾದಿಂದ ತುಂಬ ಬೇಗನೆ ಆಚೆ ಬರ್ಬೋದು. ಒಂದು ವಾರನೂ ಆಗ್ಬೋದು, ತಿಂಗಳು ಆಗ್ಬೋದು, ವರ್ಷನೂ ಆಗಬಹುದು. ಅಪ್ಪಣ್ಣ ಅವರೇ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಡಾಕ್ಟರ್ ಪಾಸಿಬಿಲಿಟೀಸ್ನ ಹೇಳ್ತಿದ್ದಾರೆ. ಹೀಗೆ ಆಗೋದು ಅಂತ ಏನಿಲ್ಲ ಅಲ್ವಾ ಡಾಕ್ಟರ್? ಹೌದು, ಇಲ್ಲಿ ಎಲ್ಲ ಥರ ಚಾನ್ಸಸ್ ಇರುತ್ತೆ. ಏನೇ ಬಂದರೂ ಫೇಸ್ ಮಾಡೋಕ್ಕೆ ತಯಾರಾಗಿರಬೇಕು ಅಂತ ಹೇಳಿದೆ ಅಷ್ಟೆ. ನೀವು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ರಿಕವರಿ ಚಾನ್ಸಸ್ ಖಂಡಿತ ಇದೆ. ಡಾಕ್ಟರ್, ನಾವು ಚಾನ್ಸಸ್ ತೊಗೊಳಕ್ಕೆ ರೆಡಿ ಇದ್ವಿ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ನೋಡಿ, ಮ್ಯಾಕ್ಸಿಮಮ್ ಏನು ಸಾಧ್ಯನೋ ಅದೆಲ್ಲವನ್ನು ಮಾಡ್ತೀವಿ. ನೀವು ಅಬ್ರಾಡಲ್ಲಿ ಯಾರ್ದಾದ್ರು ರೆಫರೆನ್ಸ್ ಇದ್ರೆ ಕೊಡಿ, ನಾವು ಅಲ್ಲಿಗೂ ಕರ್ಕೊಂಡು ಹೋಗಿ ರೆಡಿ ಇದ್ದೀವಿ. ಒಟ್ಟಿನಲ್ಲಿ ಆನಂದ್ ಮುಂಚಿತರಾಗಬೇಕಷ್ಟೇ. ಗೌತಮ್ ಅವರೇ, ಕಾಮ್ ಡೌನ್. ಈಗಾಗಲೇ ಏನು ಮಾಡಬೇಕೋ ಎಲ್ಲ ಮ್ಯಾಕ್ಸಿಮಮ್ ಮಾಡಿ ಆಗಿದೆ. ಬೆಸ್ಟ್ ಟ್ರೀಟ್ಮೆಂಟೇ ಕೊಡ್ತಾ ಇದ್ದೀವಿ. ಈ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಕೋಮಾಗೆ ಟ್ರೀಟ್ಮೆಂಟ್ ಕೊಡ್ಬೋದು, ಆದರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ಅಲ್ಲಿವರೆಗೂ ಕಾಯಬೇಕು. ಎಷ್ಟು ದಿನ ಆಗ್ಬೋದು ಡಾಕ್ಟರ್? ಇಷ್ಟೇ ದಿವಸ ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತೇ ಆಗ್ಬೋದು, ನಾಳೆನೇ ಆಗ್ಬೋದು, ತಿಂಗಳು ಆಗ್ಬೋದು, ವರ್ಷನೂ ಆಗ್ಬೋದು. ನಾವು ಕಂಡೀಷನಾಗಿ ಇಂಥ ದಿವಸನೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಯಾವುದೇ ಡಾಕ್ಟರ್ ಹತ್ರ ಹೋದರೂ, ಎಲ್ಲಿಗೆ ಕರ್ಕೊಂಡೋದ್ರು, ನಿಮಗಿದೇ ಉತ್ತರ ಸಿಗೋದು. ಟ್ರೀಟ್ಮೆಂಟ್ಗೆ ಪೇಷಂಟ್ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಒಬ್ರಿಗಾಗಿದ್ದೇ ಇನ್ನೊಬ್ರಿಗೂ ಆಗಬೇಕು ಅಂತ ಏನಿಲ್ಲ. ಪರ್ಸನ್ ಟು ಪರ್ಸನ್ ರಿಕವರಿ ಪ್ರೋಸೆಸ್ ಬೇರೆ ಥರನೇ ಇರುತ್ತೆ. ಒಂದು ಪಾಸಿಟಿವ್ ವಿಷಯ ಏನು ಅಂದರೆ ಅವರು 100% ರಿಕವರ್ ಆಗ್ತಾರೆ. ಆ ಗ್ಯಾರಂಟಿ ನಾನು ಕೊಡ್ತೀನಿ.